ಹಾಯ್ ಎವ್ರಿವನ್. ಇವತ್ತು ಮಾಸ್ಕ್ ಫ್ಯಾಬ್ರಿಕ್ಕಿಂದ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಒಂದು ಪೀಸ್ ತಗೊಂಡಿದ್ದೇನೆ. ಅದು 18 ಸೆಂಟಿಮೀಟರ್ ಮತ್ತು 15 ಸೆಂಟಿಮೀಟರ್ ವಿಡ್ತ್ ಆಗಿರ್ತದೆ. ಅಂಥದ್ದು 2 ಪೀಸ್ ತಗೊಂಡಿದ್ದೇನೆ. ಇವಾಗ ನೋಡಿ ಮೆಷರ್ಮೆಂಟ್ 18 ಸೆಂಟಿಮೀಟರ್ ಒಂದು ಸೈಡ್, ಹಾಗೆ ಇನ್ನೊಂದು ಸೈಡ್ 15 ಸೆಂಟಿಮೀಟರ್ ಆಗಿರ್ತದೆ. ಇಂಟು 2 ಅಂತ ತೋರಿಸಿದ್ದೇನೆ. 2 ಪೀಸ್ ಸೇಮ್. ಈಗ ಇನ್ನೊಂದು ಇದರ ಮೆಷರ್ಮೆಂಟ್ ನೋಡಿ. ಇದು 12 ಸೆಂಟಿಮೀಟರ್ ಇದೆ ವಿಡ್ತಲ್ಲಿ, 12 ಆ್ಯಂಡ್ 9 ಆರ್ 8, 9 ಸೆಂಟಿಮೀಟರ್ ಅಥವಾ 8 ಸೆಂಟಿಮೀಟರ್ ತಗೊಳ್ಳಿ. ನೆಕ್ಸ್ಟ್ ಸ್ಮೂತ್ ಫಿನಿಶಿಗೆ ಐರನ್ ಬಾಕ್ಸ್ ರೆಡಿ ಇಡಿ. ಅಯನ್ ಮಾಡ್ತಾ ಈಸಿ ಆಗ್ತದೆ ಮಾಡಲಿಕ್ಕೆ. ಇವಾಗ ಇದನ್ನು ಹಾಫ್ ಆಗಿ ಫೋಲ್ಡ್ ಮಾಡಿ ಒಂದು ಲೈನ್ ಬರುವಾಗೆ, ಮಿಡಲ್ ಒಂದು ಲೈನ್ ಬರುವಾಗೆ ಪ್ರೆಸ್ ಮಾಡಿ. 2 ಪೀಸ್ ಜೊತೆಯಲ್ಲಿದೆ. ಈಗ ಆ ಮಿಡಲ್ ಲೈನಿಗೆ ಜಾಯಿನ್ ಆಗುವಾಗೆ ಎರಡೂ ಕಡೆಯಿಂದ ಮಿಡಲ್ ಲೈನಿಗೆ ತಂದು ಫೋಲ್ಡ್ ಮಾಡಿ. ಪ್ರೆಸ್ ಮಾಡಿದಾಗ ಕರೆಕ್ಟಾಗಿ ಲೈನ್ ಬೀಳ್ತದೆ. ನೆಕ್ಸ್ಟ್ ಇವಾಗ ಅದನ್ನು ರಿವರ್ಸ್ ಹಾಕಿ ಆ ಲೈನ್ಸ್ ಇದೆ ಅಲ್ವಾ, ಅದನ್ನೆಲ್ಲ ಕನೆಕ್ಟ್ ಮಾಡಿ ಮಿಡಲ್ ಲೈನಿಗೆ ತಂದು ಜಾಯಿಂಟ್ ಮಾಡಬೇಕು. ನೋಡಿ, ಈ ಥರ ಲೈನನ್ನು ಕನೆಕ್ಟ್ ಮಾಡಬೇಕು. 2 ಪೀಸ್ ಕೂಡ ಸೇಮ್ ಅದೇ ಥರ ಮಾಡಿ. ಸ್ಮೂತ್ ಫಿನಿಶಿಗೆ ಅಯನ್ ಮಾಡೋದು ಬೆಟರ್, ಈಸಿ ಆಗ್ತದೆ. ನೆಕ್ಸ್ಟ್ ಸ್ಟಿಚ್ ಮಾಡುವಾಗ ಅದನ್ನು ಯೂಸ್ ಮಾಡುವ. ಈಗ ಈ ಪೀಸನ್ನು ಹೀಗೆ ತೋರಿಸಿದಾಗೆ ಫಸ್ಟಿಗೆ ಈಗ ಅಡ್ಡಕ್ಕೆ ಮಡಿಚಿ, ಹೀಗೆ ಮಡಿಚಿ ಆದಮೇಲೆ ಪ್ರೆಸ್ ಮಾಡಿ, ಅದಾದಮೇಲೆ ಮೆಷರ್ ಮಾಡಿ 1 ಸೆಂಟಿಮೀಟರ್. ಫೋಲ್ಡ್ ಸೈಡಲ್ಲ, ಅದು ಓಪನ್ ಸೈಡಲ್ಲಿ 1 ಸೆಂಟಿಮೀಟರ್ ಮತ್ತು ಈ ಕಡೆ 2.5 ಸೆಂಟಿಮೀಟರ್, 2.5 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿ ಆ 2 ಪಾಯಿಂಟನ್ನು ಜಾಯಿಂಟ್ ಮಾಡಿ. ಆಮೇಲೆ ಫೋಲ್ಡೆಡ್ ಎಡ್ಜಿಗೆ ಅದನ್ನು ತಂದು ಸೇರಿಸಿ, ಯಾವ ಕಡೆ ಮಡಿಚಿದೆ ಆ ಸೈಡ್. ಆಮೇಲೆ ಅದೇ ಶೇಪಿಗೆ ಕಟ್ ಮಾಡಬೇಕು. ಇವಾಗ ನಮಗೆ ಆ ಥರ ಶೇಪಿನ 4 ಪೀಸ್ ಸಿಗ್ತದೆ. 4 ಪೀಸ್ ಸಿಗಬೇಕು. ಅದು ಜಾಯಿಂಟನ್ನು ಅಲ್ಲಿ ಕಟ್ ಮಾಡಿ ತೆಗೀರಿ. ಸೇಮ್ ಟೈಪ್ ಇದು 4 ಪೀಸಸ್ ಸಿಗ್ತದೆ. ಓಕೆ, 4 ಪೀಸಸ್. ಅಲ್ಲಿ ಸ್ಟಿಚ್ ಮಾಡಲಿ. ಇವಾಗ ನಾವು ಸ್ಟಿಚ್ ಮಾಡಲಿಕ್ಕೆ ಹೋಗುವ. ಸೈಡಿಗೆ ಫೋಲ್ಡ್ ಮಾಡಿದ ಸೈಡಿಗೆ 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದಾನೆ. ಸಿಂಗಲ್ ಪೀಸು ಸಪ್ರೇಟಾಗಿ ಸ್ಟಿಚ್ ಮಾಡಬೇಕು. ಒಂದು ಸೈಡ್ ಸ್ಟಿಚ್ ಮಾಡಿ, ಅದೇ ಥರ ಇನ್ನೊಂದು ಸೈಡ್ ಕೂಡ ಸ್ಟಿಚ್ ಮಾಡಿ. ಡಬಲ್ ಸ್ಟಿಚ್ ಹಾಕಿ ಸೇಮ್ ರಿಪೀಟ್ ದ ಪ್ರಾಸೆಸ್. ಆ ವಿಡಿಯೋ ಮಿಸ್ ಆಗಿದೆ, ಅದನ್ನು ಹಾಗೆ ಸರ್ಕಲಲ್ಲಿಟ್ಟು ಅದನ್ನು ಜಾಯಿನ್ ಮಾಡಲಿಕ್ಕೆ. ಇವಾಗ ರೈಟ್ ಸೈಡ್ಸ್ ಫೇಸ್ ಮಾಡುವ ಹಾಗೆ ಇಟ್ಟು ಸುತ್ತಲೂ ಒಂದು ಇಂಚ್ ಅಥವಾ 1.5 ಇಂಚಷ್ಟು ಪ್ಲೇಸ್ ಬಿಟ್ಟು ಯಾವುದಾದ್ರೂ ಒಂದು ಕಡೆ ಎಲ್ಲ ಸುತ್ತಲೂ ಅದಕ್ಕೆ ಸ್ಟಿಚ್ ಹಾಕಬೇಕು. ಫುಲ್ ಕವರ್ ಆಗುವ ಹಾಗೆ ಸ್ಟಿಚ್ ಮಾಡಬೇಕು. ನೋಡಿ, ನಾವೀಗ ರಾಂಗ್ ಸೈಡಲ್ಲಿ ಸ್ಟಿಚ್ ಆಗ್ತಾ ಇದ್ದೇವೆ. ರೈಟ್ ಸೈಡ್ ಒಳಗಿದೆ. ರೈಟ್ ಸೈಡ್ಸ್ ಆರ್ ಫೇಸಿಂಗ್ ಈಚ್ ಅದರ್. ರಾಂಗ್ ಸೈಡಲ್ಲಿ ನಾವು ಸ್ಟಿಚ್ ಮಾಡ್ತಾ ಇದ್ದೇವೆ. ಇಷ್ಟು ಪ್ಲೇಸನ್ನು ಬಿಟ್ಟಿದ್ದೇನೆ. ಅಗೇನ್ ಇನ್ನೊಂದು ಸೈಡಿಂದ ಅದೇ ಥರ ಫುಲ್ ಸ್ಟಿಚ್ ಹಾಕ್ತಾ ಇದ್ದೇನೆ. 2 ಸಲ ಸ್ಟಿಚ್ ಹಾಕಿ, ಡಬಲ್ ಸ್ಟಿಚ್.
ಆ ಪ್ಲೇಸ್ ಎಲ್ಲಿ ಬಿಟ್ಟಿದ್ದೀರಿ ನೋಡಿ ಅಲ್ಲಿಂದ ರೈಟ್ ಸೈಡನ್ನು ಹೊರಗೆ ತನ್ನಿ. ಆ 1.5 ಇಂಚು ಬಿಟ್ಟ ಪ್ಲೇಸಿಂದ ಇನ್ಸೈಡ್ ಔಟ್ ಮಾಡಿದರೆ ಆಯಿತು. ಮತ್ತು ಹೇಗೆ ಸ್ಟಿಚ್ ಇದೆ ಅದೇ ಪ್ಲೇಸಲ್ಲಿ ಪುನಃ ಇಟ್ಟು ಅಲ್ಲಿ ಅಯನ್ ಮಾಡಬೇಕು, ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಟಾಪ್ ಸ್ಟಿಚ್ ಹಾಕಲಿಕ್ಕೆ ಬೇಕಾಗಿ ಇವಾಗ ಅದನ್ನು ಪ್ರೆಸ್ ಮಾಡ್ತೇವೆ, ಆಗ ಕರೆಕ್ಟಾಗಿ ಸ್ಟಿಚ್ ಹಾಕ್ಲಿಕ್ಕೆ ಆಗ್ತದೆ. ಈಗ ಸ್ವಲ್ಪ ಪ್ಲೇಸ್ ಬಿಟ್ಟಿದ್ರಲ್ವ ಅಲ್ಲಿ ಕೂಡ ಅಯನ್ ಮಾಡಿಡಿ, ಆವಾಗ ಸ್ಟಿಚ್ ಮಾಡುವಾಗ ಈಸಿ ಆಗ್ತದೆ. ಓಕೆ, ಇವಾಗ ಟಾಪ್ ಸ್ಟಿಚ್ ಹಾಕಲಿಕ್ಕೆ ಫುಲ್ ಆಲ್ ಓವರ್ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿ ಎಂಡ್ ತನಕ ಸ್ಟಿಚ್ ಹಾಕಿದರೆ ಇದು ಟಾಪ್ ಸ್ಟಿಚ್. ಸಿಂಗಲ್ ಸ್ಟಿಚ್ ಸಾಕಾಗ್ತದೆ ಟಾಪ್ ಸ್ಟಿಚ್. ಆಲ್ರೆಡಿ ಒಳಗೆ ಇನ್ಸೈಡಲ್ಲಿ 2 ಸ್ಟಿಚ್ ಹಾಕಿದೆ. ಸೊ ಇದು ಟಾಪ್ ಸ್ಟಿಚ್ ಯಾಕಂತ ಹೇಳಿದರೆ ಅದು ಕರೆಕ್ಟಾಗಿ ಫರ್ಮಾಗಿ ಅಲ್ಲಿ ಫಿಟ್ ಆಗಲಿಕ್ಕೆ ಬೇಕಾಗಿ ಟಾಪ್ ಸ್ಟಿಚ್ ಹಾಕ್ತೇವೆ. ಇವಾಗ ಈ ಕಾರ್ನರನ್ನು ಹೀಗೆ 2 ಟೈಮ್ಸ್ ಫೋಲ್ಡ್ ಮಾಡಿ, ಅದು ನೀವು ಹೇಗೆ ಬೇಕಾದರೂ ಇಡ್ಬೋದು. ಸಪೋಸ್ ಇವಾಗ ನೀವು ಏನು ಥ್ರೆಡ್ ಇಡುವುದಾದರೆ, ಐ ಮೀನ್ ಕಾಟನ್ ಟೈ ಮಾಡಲಿಕ್ಕೆ ಇಡೋದಾದರೆ 4 ಹೀಗೆ ಫೋಲ್ಡ್ ಮಾಡಬೇಕಂತ ಇಲ್ಲ, ಜಸ್ಟ್ ಕಟ್ ಮಾಡಿ 4 ಲೇಯರ್ಸ್ ಇಟ್ಟರಾಯಿತು. ಎಲಾಸ್ಟಿಕ್ ಇಡೋದಾದರೆ ಹೀಗೆ ಫೋಲ್ಡ್ ಮಾಡಿ ಆದಮೇಲೆ ಎಲಾಸ್ಟಿಕ್ ಅಟ್ಯಾಚ್ ಮಾಡೋದು, ಅದು ಹೇಗೆ ನಿಮಗೆ ಇಷ್ಟ ಇರುತ್ತೋ ಆ ಥರ ಎಲಾಸ್ಟಿಕ್ ಇಡ್ಬೋದು. ನಾನಿವಾಗ ಈ ಥರ ಫೋಲ್ಡ್ ಮಾಡಿ ಎಲಾಸ್ಟಿಕ್ಕನ್ನು ಒಳಗೆ ಹಾಕಿ ಆಮೇಲೆ ಟೈ ಮಾಡ್ತೇನೆ. ಅಥವಾ ಇನ್ನೊಂದು ಮೆಥಡ್ ಏನಂದರೆ ಅದೇ ಸೂಜಿ ದಾರದಲ್ಲಿ ಅಲ್ಲೇ ಗಂಟು ಹಾಕಿದರೆ ಅದಲ್ಲೇ ಅಟ್ಯಾಚ್ ಆಗ್ತದೆ. ಮತ್ತು ಆ ಕಟ್ ಹಾಕಿದ ಸೈಡನ್ನು ಒಳಗೆ ಸ್ಟಿಚ್ ಹಾಕಿದ್ದೇವಲ್ವ ಅದರೊಳಗೆ ಹಾಕಿದರೆ ಫಿನಿಶಿಂಗಾಗಿ ಇರ್ತದೆ. ಸೂಜಿ ಗಂಟು ಹಾಕಿ ಹೀಗೆ 1-2 ಸಲ ಮಾಡಿ ಆದಮೇಲೆ ಸೂಜಿಯನ್ನು ರಿವರ್ಸ್ ಆಗಿ ಅದರೊಳಗೆ ಹಾಕಬೇಕು. ಹಾಗೆ ಹಾಕಿದಾಗ ಹೋಗಲಿಲ್ಲ, ರಿವರ್ಸ್ ಆಗಿ ಹಾಕಬೇಕು. ರಿವರ್ಸ್ ಆಗಿ ಹಾಕಿದರೆ ಈಸಿಯಾಗಿ ಹೋಗ್ತದೆ. ಹೀಗೆ ಹಾಕಿದರೆ ಅದಲ್ಲಲ್ಲಿ ಚುಚ್ಚಿಕೊಳ್ತದೆ. ಇವಾಗ ಸ್ಲೋ ಆಗಿ ಅದನ್ನು ಎಳೆದಾಗ ಎಲಾಸ್ಟಿಕ್ ಅದರ ಒಳಗಿಂದ ಬರ್ತದಲ್ವ, ಅದಾದಮೇಲೆ ಅದನ್ನು ಅಲ್ಲಿಗೆ ಇನ್ನೊಂದು ಸೈಡನ್ನು ಅದರೊಟ್ಟಿಗೆ ಇಟ್ಟು ಅಲ್ಲಿ ಒಂದು ನಾಟ್ ಹಾಕಿದರೆ ಫಿನಿಶ್ಡ್. ಅದಾದಮೇಲೆ ಅದನ್ನು ಟರ್ನ್ ಮಾಡಿ ಸ್ವಲ್ಪ ಎಳೆದಾಗ ಆ ನಾಟ್ ಹಾಕಿದ ಸೈಡ್ ಒಳಗೆ ಹೋಗಿ ಫಿನಿಶಿಂಗ್ ಲುಕ್ ಬರ್ತದೆ. ಸ್ಲೋ ಆಗಿ ಎಳೆದ್ರೆ ಬರ್ತದೆ, ಅಥವಾ ಸ್ವಲ್ಪ ಫಾಸ್ಟಾಗಿ ಎಳೆದ್ರೆ ಈ ಕಡೆಯಿಂದ ಪುನಃ ಬರ್ತದೆ. 2 ಕೆಲಸ ಆಗ್ತದೆ. ಎಲಾಸ್ಟಿಕ್ ಸೈಜ್ 20 ಸೆಂಟಿಮೀಟರ್ ಅಥವಾ 22. ಗಂಟು ಹಾಕೋದಾದರೆ 22 ಎಲ್ಲ ತಗೊಳ್ಳಿ. ಹೇಗೆ ಸ್ಟಿಚ್ ಮಾಡೋದಾದರೆ 20 ತಗೊಂಡ್ರೆ ಸಾಕು. ತುಂಬ ಈಸಿಯಾಗಿ ಈ ಮೆಥಡಲ್ಲಿ ಮಾಸ್ಕನ್ನು ರೆಡಿ ಮಾಡಬಹುದು. ತುಂಬ ಕೆಲಸ ಏನಿಲ್ಲ. ಫಸ್ಟಿಗೆ ಅದನ್ನು 4 ಪೀಸನ್ನು ಕಟ್ ಮಾಡಿ ಇಟ್ಟರೆ, ಎಲಾಸ್ಟಿಕ್ ಕೂಡ ಮೆಷರ್ ಮಾಡಿ ಕಟ್ ಮಾಡಿಟ್ಟರೆ, ಅಯನ್ ರೆಡಿ ಮಾಡಿ ಎಲ್ಲ ಫೋಲ್ಡ್ಗಳನ್ನೆಲ್ಲ ಮಾಡಿ ಆದಮೇಲೆ ತುಂಬ ಈಸಿಯಾಗಿ ಒಂದು 5 ಮಿನಿಟ್ಸಲ್ಲಿ ಮಾಡಬಹುದು. ತುಂಬ ಕಷ್ಟ ಏನಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.